ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾ ಪದ್ಧತಿ ಅಧ್ಯಾಯದ 3ನೇ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆಯು ಆಯ್ಕೆ ಎ ವರ್ಗಮೂಲ 25, ಆಯ್ಕೆ ಬಿ ಪೈ, ಆಯ್ಕೆ ಸಿ 1.23234234 ಸೋ ಆನ್, ಆಯ್ಕೆ ಡಿ ವರ್ಗಮೂಲ 3. ಇಲ್ಲಿ ನೋಡಿ, ವರ್ಗಮೂಲ 25 ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ 5. ಓಕೆ, ಇದನ್ನ ನಾವು 5/1 ಅಂದ್ರೆ p/q ರೂಪದಲ್ಲಿ ವ್ಯಕ್ತಪಡಿಸಬಹುದು. ಅಲ್ವಾ? ಇದೊಂದು ಪೂರ್ಣಾಂಕವಾಗಿದ್ದು ಭಾಗಲಬ್ಧ ಸಂಖ್ಯೆಯ ವ್ಯಾಖ್ಯಾನಕ್ಕೆ ಸರಿ ಹೊಂದತ್ತೆ, ಅಂದ್ರೆ p/q ರೂಪದಲ್ಲಿ ಬರಿಬಹುದು. ಹಾಗಾಗಿ ಇದನ್ನ ನಾವು ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು. ಇದು ಈ ಒಂದು ಸೆಂಟೆನ್ಸಿಗೆ ಹೊಂದಿಕೆ ಆಗತ್ತೆ. ಇಲ್ಲಿ ಪೈ ಅನ್ನ ಗಮನಿಸಿದ್ರೆ, ಉಳಿದಿರುವಂತಹ ಆಯ್ಕೆಯನ್ನ ಗಮನಿಸಿ. ಇಲ್ಲಿ ಪೈ ಇದೊಂದು ಅಭಾಗಲಬ್ಧ ಸಂಖ್ಯೆ ಅಲ್ವಾ? ಹಾಗಾಗಿ ಇದು ಅಭಾಗಲಬ್ಧ ಸಂಖ್ಯೆ ಆಗತ್ತೆ. ಆಯ್ಕೆ ಸಿ ನೋಡಿ, 1.23234234 ಈ ರೀತಿಯಲ್ಲಿದೆ. ಹಾಗಾದ್ರೆ ಈ ದಶಮಾಂಶವು ಅಂತ್ಯಗೊಳ್ತಾನೂ ಇಲ್ಲ, ಹಾಗೆ ಪುನರಾವರ್ತನೂ ಆಗ್ತಾ ಇಲ್ಲ. ಹಾಗಾಗಿ ಇದು ಕೂಡ ಅಭಾಗಲಬ್ಧ ಸಂಖ್ಯೆ ಆಗತ್ತೆ. ವರ್ಗಮೂಲ 3 ಇದು ಒಂದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಆದ್ರಿಂದ ಇದು ಕೂಡ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಹಾಗಾದ್ರೆ ಕೆಳಗಿನವುಗಳಲ್ಲಿ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸಿದ್ರೆ ಭಾಗಲಬ್ಧ ಸಂಖ್ಯೆ ಯಾವ್ದಾಗತ್ತೆ ಹೇಳಿ? ವರ್ಗಮೂಲ 25 ಆಗತ್ತೆ. ಹಾಗಾದ್ರೆ ಎ ಸರಿಯಾದ ಆಯ್ಕೆ ಆಗಿದೆ. ಥ್ಯಾಂಕ್ ಯು.